ಸಾರಿಗೆ ಟಿವಿ ದಯಮಾಡಿ ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ. ಸಮಸ್ತ ಸಾರಿಗೆ ಟಿವಿ ವೀಕ್ಷಕರಿಗೂ ಮತ್ತು ಸಮಸ್ತ ಸಾರಿಗೆ ನೌಕರರಿಗೂ ನಮಸ್ಕಾರಗಳು. ಸರ್, ಮೊನ್ನೆ ಏನು ಕನ್ಸಲೇಷನ್ ಮೀಟಿಂಗ್ ಏನಿತ್ತು, ಮೀಟಿಂಗ್ ವಿಚಾರದಲ್ಲಿ ನಾವು ಸಹ ನಮ್ಮ ಅಧಿಕಾರಿ ವರ್ಗದವ್ರು ಬಂದಿದ್ರು. ನಾವು ನೀವೇನು ಕೇಳ್ತಾ ಇದ್ದೀರಾ ಆ ಪ್ರಶ್ನೆಗೆ ಸಮಂಜಸವಾದಂಥ ಉತ್ತರ ಬೇಕೇ ಬೇಕು ಅಂತಕ್ಕಂಥ ಒಂದು ನಿರೀಕ್ಷೆಯನ್ನು ಇಟ್ಕೊಂಡು ಹೋಗಿದ್ದು. ಮುಂದೆ ಯಾವುದೇ ದಿನಾಂಕವನ್ನು ಸಹ ಮುಂದೂಡ್ತಕ್ಕಂಥ ಕೆಲಸ ಬೇಡ. ಈಗ ಆಲ್ರೆಡಿ ಒಂದು ಕಡೆಯಿಂದ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗ್ತಾ ಇದೆ. ಕಾರ್ಮಿಕ ವರ್ಗ ಏನೋ ನಮ್ಮನ್ನ ದೊಡ್ಡ ಮಟ್ಟದಲ್ಲಿ ಒಂದು ಕೊಡುಗೆ ಆಗುತ್ತೆ ಜಂಟಿ ಸಮಿತಿ ಕಡೆಯಿಂದ ಅಂತ ಒಂದು ನಿರೀಕ್ಷೆ ಇಟ್ಕೊಂಡು ಕನ್ಸಲೇಷನ್ ಮೀಟಿಂಗ್ಗಳು ಪದೇ 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 ಮುಂದಕ್ಕೆ ಹೋಗ್ತಾರಿಂದ ಕಾರ್ಮಿಕರ ಮನಸ್ಸಲ್ಲಿ ಒಂಥರ ಅಸಹನೆ ಮನೋಭಾವನೆ ಮೂಡ್ತಾ ಇದೆ ಸರ್ ಅಂತಕ್ಕಂಥದ್ದನ್ನ ನಾವು ಸನ್ಮಾನ್ಯ ಲೇಬರ್ ಕಮಿಷನ್ ಅವ್ರ ಮುಂದೆ ಹೇಳ್ತಕ್ಕಂಥ ಕೆಲಸವನ್ನ ಮಾಡಿದ್ದೀವಿ. ಆದರೆ ಅವರು ಹಲವಾರು ರೀತಿಯ ಕಾರಣಗಳನ್ನ ಕೊಡ್ತಾ ಮುಂದೆ ಆಗ್ತಕ್ಕಂಥ ವಿಚಾರಗಳನ್ನ ಮಾಡ್ತಾ ಬಂದಿದ್ದಾರೆ. ಮುಂದುವರೆದ ಭಾಗವಾಗಿ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಸಾರಿಗೆ ನೌಕರರು ಏನು ಬಹಳ ದಿನಗಳಿಂದ ಬಹಳ ತಾಳ್ಮೆಯಿಂದ ಕಾಯ್ತಾ ಇದ್ದೀವಿ. ಒಂದ್ ಕಡೆ ಒಂದು 30,000 ಜನಕ್ಕೆ ನೋಟಿಸನ್ನು ಕೊಟ್ಟು ಸರ್ಕಾರ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸವನ್ನು ಸಹ ಮಾಡಿತ್ತು. ಆ ನೋಟಿಸನ್ನು ಸಹ ಹಿಂಪಡಿಬೇಕು. ಯಾವುದೇ ಕಾರಣಕ್ಕೂ ಸಾರಿಗೆ ಕಾರ್ಮಿಕರ ಮೇಲೆ ಒಂದೇ ಒಂದು ನಿಬಂಧನೆಗಳು ಸಹ, ಒಂದೇ ಒಂದು ನೋಟಿಸನ್ನು ಸಹ ಯಾವುದೇ ಕಾರಣಕ್ಕೂ ಅದರ ಮೇಲೆ ತುರ್ತು ಕ್ರಮಗಳು ಆಗಬಾರ್ದು ಅಂತಕ್ಕಂಥ ವಿಚಾರವನ್ನ ಹೇಳ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಸಹ ಸೇರಿ ಮಾಡಿದ್ದೀವಿ. ಆದರೆ ನಾನು ಸಮಸ್ತ ಸಾರಿಗೆ ಕಾರ್ಮಿಕರಲ್ಲಿ ಕೇಳ್ಕೊಳ್ತಾ ಇರ್ತಕ್ಕಂಥದ್ದು ಇಷ್ಟೇ, ದಯಮಾಡಿ ಇನ್ನು ನಾವು ಇಲ್ಲಿವರೆಗೂ ಸಹನೆ ಮತ್ತು ತಾಳ್ಮೆ ಎಲ್ಲವನ್ನು ಇಟ್ಕೊಂಡು ಕಾದು 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 ಸಾಕಾಗಿದ್ದೀವಿ. ಮುಂದಿನ ದಿನಗಳಲ್ಲಿ ಏನು ನವೆಂಬರ್ 17ನೇ ತಾರೀಕಿಗೆ ಮುಂದಿನ ದಿನಾಂಕವನ್ನ ಗೊತ್ತುಪಡಿಸಿದರೆ ಆ ದಿನಾಂಕದ ಒಳಗಡೆ ಕರೆದು ನಾವು ಇತ್ಯರ್ಥಪಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನ ಹೇಳಿದ್ದಾರೆ. ಹಾಗಾಗಿ ಯಾರೋ ಬರ್ತಾರೆ ನಮ್ಮನ್ನ ಏನೋ ಮಾಡ್ತಾರೆ ಅಂತಕ್ಕಂಥ ಮನೋಭಾವನೆ ಏನಾದ್ರು ಇದ್ರೆ ದಯಮಾಡಿ ಅದನ್ನ ಮನಸ್ಸಿಂದ ತೆಗೆದುಹಾಕಿ. ಈಗ ಆಲ್ರೆಡಿ ಹಿಂದೆ 38 ತಿಂಗಳು ಮತ್ತೆ ಇವತ್ತಿನ ಹೊಸ ವೇತನದ ಹಿಂಬಾಕಿಯು ಸಹ 24 ತಿಂಗಳಲ್ಲಿ ಈಗ ನವೆಂಬರ್ ತಿಂಗಳಿಗೆ ನಾವು ಕಾಲಿಡ್ತಾ ಇದ್ದೀವಿ. 23 ತಿಂಗಳುಗಳು ಆಗ್ತಾ ಬರ್ತಾ ಇದೆ. ಟೋಟಲಿ 63 ತಿಂಗಳುಗಳ ಹರಿಯರ್ಸ್ ಹಣವನ್ನ ಸರ್ಕಾರ ಕೊಡಬೇಕಾಗಿದೆ. ಹರಿಯರ್ಸ್ ಹಣದ ವಿಚಾರವಾಗಿಯೇ ಸಹ ಇಷ್ಟೆಲ್ಲ ತೊಂದರೆಗಳನ್ನ ಇಟ್ಟುಕೊಂಡು ಸರ್ಕಾರ ಮುಂದಕ್ಕಾಗ್ತಾ ಕೆಲಸವನ್ನ ಮಾಡ್ತಾ ಇದೆ. ನಾವು ಸಹ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಯಾವ ತರಹದಲ್ಲಿ ಬುಡ್ಸಿ ಹೇಳಬೇಕಾಗಿದೆಯೋ, ಸಾರಿಗೆ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಮತ್ತೆ ಸಾರಿಗೆ ಸಂಸ್ಥೆಯಲ್ಲಿ ಬರ್ತಕ್ಕಂಥ ಆದಾಯ ಯಾವ ರೀತಿಯಲ್ಲಿ ಕುಂಠಿತ ಆಗಿದೆ, ಮತ್ತೆ ಈಗ ಶಕ್ತಿ ಯೋಜನೆ ಬಂದಂತ ಆದ್ಮೇಲೆ 15% ಟಿಕೆಟ್ ದರ ಹೆಚ್ಚಳ ಆದ್ಮೇಲೆ ಸಾರಿಗೆ ಸಂಸ್ಥೆ ಆದಾಯ ಯಾವ ರೀತಿಯಲ್ಲಿ ಬರ್ತಾ ಇದೆ ಸಾರಿಗೆಗೆ ಅಂತಕ್ಕಂಥ ಎಲ್ಲ ವಿಚಾರವನ್ನು ಸಹ ಕೊಟ್ಟಿದ್ದೀವಿ. ಎಲ್ಲವನ್ನು ಮುಂದಿಟ್ಟೂ ಸಹ ಸರ್ಕಾರ ಕಾರ್ಮಿಕರ ಜೀವನದ ಜೊತೆ ಮತ್ತೆ ಜೀವದ ಜೊತೆ ಚೆಲ್ಲಾಟ ಆಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಬರ್ತಾ ಇದೆ. ಹಾಗಾಗಿ ನಾನು ಸಮಸ್ತ ಸಾರಿಗೆ ನೌಕರಲ್ಲಿ ಕೇಳ್ಕೊಳ್ತಾ ಇರ್ತಕ್ಕಂಥದ್ದು ಇಷ್ಟೇ, ದಯಮಾಡಿ ಯಾರೋ ಏನೋ ಬಂದು ಮಾಡ್ತಾರೆ, ನಮ್ಮನ್ನ ಏನೋ ಉದ್ಧಾರ ಮಾಡ್ತಾರೆ ಅಂತಕ್ಕಂಥ ವಿಚಾರದಲ್ಲಿ ಯೋಚನೆ ಮಾಡ್ದಲೆ 17ನೇ ತಾರೀಕಿನ ನಂತರದಲ್ಲಿ ತೆಗೆದುಕೊಳ್ತಕ್ಕಂಥ ನಿರ್ಣಯಕ್ಕೆ ತಾವುಗಳೆಲ್ಲರೂ ಸಹ ಸರ್ಕಾರ ಏನಾದ್ರೂ ಹಿಂಬಾಕಿ ಕೊಡ್ತಕ್ಕಂಥ ವಿಚಾರದಲ್ಲಿ ಮತ್ತೆ ಹೊಸ ವೇತನ ಹೆಚ್ಚಳ ಕೊಡ್ತಕ್ಕಂಥ ವಿಚಾರದಲ್ಲಿ ಇನ್ನೂ ತಾರತಮ್ಯವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ ನಿಂತ್ಕೊಂಡ್ರೆ ರಾಜಕಾರಣದ ಇವರ ಜಂಜಾಟದ ದಿನಗಳನ್ನೇ ಸಹ ನಾವು ನೋಡ್ತಾ ಕಾಲಹರಣ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೀವಿ. ಆದ್ರೆ ನಾವು ದಿನನಿತ್ಯ ಜನಗಳಿಗೆ ಸೇವೆ ಕೊಡ್ತಕ್ಕಂಥವ್ರು, ಸೇವೆಯನ್ನ ಮಾಡ್ತಕ್ಕಂಥವ್ರು, ರಾಜ್ಯದಲ್ಲಿ ಇರ್ತಕ್ಕಂಥ ಸುಮಾರು 3 ಕೋಟಿ ಹೆಚ್ಚು ಜನಕ್ಕೂ ಸಹ ನಾವು ಇವತ್ತು ಸೌಲಭ್ಯವನ್ನ ಕೊಡ್ತಾ ಇರ್ತಕ್ಕಂಥವ್ರು ಸಾರಿಗೆ ವ್ಯವಸ್ಥೆ ಒಳಗಡೆ ಕೂತ್ಕೊಂಡು. ನಮ್ಮಗಳ ಸಂಬಳವನ್ನ ಜಾಸ್ತಿ ಮಾಡಿ ಅಂತಂದ್ರೆ ಮಾಡಕ್ಕಾಗಲ್ಲ ಅನ್ನೋದಕ್ಕೆ ನೂರಾರು ಕಾರಣಗಳನ್ನ ಕೊಟ್ಕೊಂಡು 323 ಮಾಡಿದರೆ ಇಲ್ಲ ಸಲ್ಲದ ಹೇಳಿಕೆಗಳನ್ನ ಕೊಟ್ಕೊಂಡು ಕಾರ್ಮಿಕರ ಸಂಘಟನೆಗಳನ್ನ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ಕೊಂಡು ಅವರ ಮುಖಾಂತರವಾಗಿ ಕೆಲವೊಂದು ಸಂಘಟನೆಗಳ ಮುಖಾಂತರವಾಗಿ ಕಾರ್ಮಿಕರಲ್ಲಿ ಒಡಕನ್ನ ಏರ್ಪಡಿಸೋದ್ರ ಮುಖಾಂತರವಾಗಿ ಕಾರ್ಮಿಕರ ಜೀವನ ಜೊತೆ ಯಾರು ಚೆಲ್ಲಾಟ ಆಡ್ತಾ ಇದಾರೆ ಅಂತಕ್ಕಂಥವನ್ನು ಸಹ ಗಮನಿಸಬೇಕು. ಒಂದು ಬಾರಿ ಸಾರಿಗೆ ನೌಕರರು ಬೀದಿಗೆ ಇಳಿದು ಹೋರಾಟವನ್ನ ಮಾಡಬೇಕಾದಂತ ಸಂದರ್ಭ ಏನಾದ್ರು ನವೆಂಬರ್ 17 ನಂತರದಲ್ಲಿ ಸರ್ಕಾರ ಮತ್ತೆ ಆಡಳಿತ ಮಂಡಳಿ ನೋಡ್ಲೇಬೇಕು ಅಂತಕ್ಕಂಥ ಆಸೆ ಏನಾದ್ರು ಪಟ್ಟಿದ್ರೆ ದಯಮಾಡಿ ಎಲ್ಲರೂ ಸಹ ಅವ್ರ ಆಸೆಯನ್ನು ಈಡೇರಿಸೋದಕ್ಕೆ ರೆಡಿ ಆಗ್ಬೇಕು ಅಂತಕ್ಕಂಥದ್ದನ್ನ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಯಾಕಂದ್ರೆ ಕೆಲವು ಮಂದಿ ಅಷ್ಟೇ ಬೆರಳೆಣಿಕೆ ಎಷ್ಟು ಕೇಂದ್ರ ಕಚೇರಿಯಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಾ ಇದ್ದವರು ಉತ್ತಮವಾದಂತ ಸಂಬಳ ತಗೊಂಡು AC ರೂಮು, ಜೀಪು, ಕಾರು ಎಲ್ಲ ರೀತಿಯ ಸೌಲಭ್ಯವನ್ನು ಪಡ್ಕೊಂಡು ಇವತ್ತು ಸಾರ್ವಜನಿಕರ ಜೊತೆ ನಿಕಟವಾದಂತ ಒಂದು ಸಂಪರ್ಕವನ್ನು ಇಟ್ಕೊಂಡು ನೂರಾರು ಸಾವಿರಾರು ಕಿಲೋಮೀಟರ್ವನ್ನ ಕೆಲಸವನ್ನ ಮಾಡಿ ದಣಿದು ಬಂದು ಸಾಕಾದಂತ ಕಾರ್ಮಿಕ ವರ್ಗಕ್ಕೆ ಕೊಡ್ತೀನಿ ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ, ನಾಡ್ದು ಕೊಡ್ತೀನಿ, ಆಚೆ ನಾಡಿದ್ದು ಕೊಡ್ತೀನಿ ಅಂತಕ್ಕಂಥ ಬರೀ ಆಶಾ ಮನೋಭಾವನೆಯನ್ನು ಹೇಳ್ತಾ ಹೋಗ್ತಾ ಇದ್ದಾರೆ ಹೊರತು ಅವರ ಕಷ್ಟಗಳನ್ನ ಕೇಳಿ ನಾವು ಇತ್ಯರ್ಥಪಡಿಸ್ಬೇಕು ಅಂತಕ್ಕಂಥ ವಿಚಾರವನ್ನ ಯಾವುದೇ ರಾಜಕಾರಣಿಗಳು ಸಹ ಸರಿಯಾದಂತ ರೀತಿಯಲ್ಲಿ ಆಲೋಚನೆ ಮಾಡ್ತಾ ಇಲ್ಲ. ಕರೆದಾಗೆಲ್ಲ ಬರೀ ಅವರ ಕಷ್ಟಗಳನ್ನ ಹೇಳ್ತಾರೆ ಹೊರತು ಸರ್ಕಾರದ ಕಷ್ಟಗಳನ್ನೇ ಕೇಳ್ತಾರೆ ಹೊರತು ನಮ್ಮ ಕಷ್ಟಗಳನ್ನ ಕೇಳ್ತಕ್ಕಂಥ ವಿಚಾರದಲ್ಲಿ ಸರಿಯಾದಂತ ದಾರಿನಲ್ಲಿ ಇವತ್ತೂ ಸಹ ಸರ್ಕಾರಗಳು ನಡ್ಕೊಳ್ದೇ ಇರೋ ಕಾರಣದಿಂದ ನವೆಂಬರ್ 17ರ ನಂತರದಲ್ಲಿ ದಯಮಾಡಿ ಕ್ರಾಂತಿಕಾರಿ ಹೆಜ್ಜೆಯನ್ನ ಇಡಬೇಕಾಗತ್ತೆ. ಇಲ್ಲ ಅಂತಂತಂದ್ರೆ ಈ ಸರ್ಕಾರ ಇದು ನಮ್ಮದಲ್ಲ ಸಮಸ್ಯೆ, ಇದು ನಮ್ಮ ಸಮಸ್ಯೆ ಅಲ್ಲ ಅನ್ನೋ ರೀತಿಯಲ್ಲಿ ನಡ್ಕೊತಾ ಹೋಗ್ತಾ ಇದೆ.
ಯಾಕಂದ್ರೆ ಇವತ್ತು ಸತ್ಯ ಯೋಜನೆ ಅಂತ ಯೋಜನೆ ಜಾರಿ ಆದ್ಮೇಲೆ ಇವತ್ತು ಸಾರಿಗೆ ನೌಕರರುಗಳು 50 ಜನ ಓಡಾಡ್ತಿದ್ದಂತ ಬಸ್ನಲ್ಲಿ ಸುಮಾರು 150-200 ಜನ ಓಡಾಡ್ತಾ ಇದ್ದಾರೆ. ಅವ್ರ ಮೇಲೆ ದೌರ್ಜನ್ಯ ದಬ್ಬಾಳಿಕೆಗಳು ನಡೀತಾ ಇದೆ, ಪೊಲೀಸ್ ಕೇಸ್ಗಳು ಹಾಕ್ಸ್ಕೊತಾ ಇದ್ದಾರೆ, ಕೋರ್ಟ್ಗಳನ್ನ ಅಲಿತಕ್ಕಂತ ಸೃಷ್ಟಿ ಮಾಡಿದ್ದಾರೆ. ಆದ್ರೆ ಸಂಬಳ ಮಾತ್ರ ಕೊಡೋದಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮೊಂಡು ಧೋರಣೆ ತೊಳಿರ್ತಕ್ಕಂಥ ಸರ್ಕಾರದ ವಿರುದ್ಧ ಬೀದಿಗಿಳಿತಕ್ಕಂಥ ಕೆಲಸವನ್ನು ಮಾಡೇ ನಾವು ಸಂಬಳ ತಗೋಬೇಕು ಅಂತಕ್ಕಂಥದ್ದನ್ನ ಏನಾದ್ರೂ ಸರ್ಕಾರ ಆಲೋಚನೆ ಮಾಡಿದ್ರೆ ದಯಮಾಡಿ ನವೆಂಬರ್ 17 ನಂತರದಲ್ಲಿ ಬೀದಿಗಿಳಿತಕ್ಕಂಥ ಕೆಲಸವನ್ನ ನಾವು ಮಾಡಲೇಬೇಕಾಗತ್ತೆ. ಅದಕ್ಕಾಗಿ ನಾನು ಸಮಸ್ತ ಸಾರಿಗೆ ಕಾರ್ಮಿಕರಲ್ಲಿ ಕೇಳ್ಕೊತಾ ಇದ್ದೀವಿ, ನವೆಂಬರ್ 17ರವರೆಗೂ ಸಹ ನಾವೆಲ್ಲರೂ ಬಹಳ ಸಹನೆ ತಾಳ್ಮೆಯಿಂದ ಕಾಯ್ತಕ್ಕಂಥ ಕೆಲಸವನ್ನ ಮಾಡಿ 17ರ ನಂತರದಲ್ಲಿ ದಯಮಾಡಿ ಇನ್ನೂ ಸಹನೆ ಮತ್ತು ತಾಳ್ಮೆಯಿಂದ ಕಾಯ್ಕೊಂಡು ಕೂತ್ಕೊಂಡ್ರೆ ಸುಮಾರು ಒಬ್ಬೊಬ್ಬ 60 ತಿಂಗಳ ಅರಿಯರ್ಸ್ ಅಂತಂದ್ರೆ 4,000-5,000 ರೂಪಾಯಿ ಅಂದ್ರೆ ಒಬ್ಬೊಬ್ಬರ ಅಕೌಂಟಿಗೆ 2-3 ಲಕ್ಷ ರೂಪಾಯಿ ನಷ್ಟವನ್ನು ಸಹ ಅನುಭವಿಸ್ಬೇಕಾಗತ್ತೆ. ಮತ್ತು ಒಂದು ವೇತನ ಪರಿಷ್ಕರಣೆಯನ್ನ ಸಹ ನುಂಗಾಕದಿಕ್ಕೆ ಒಟ್ಟು ನಿಂತಿರ್ತಕ್ಕಂಥ ಆಡಳಿತ ಮಂಡಳಿಯ ಕೆಲವು ಅಧಿಕಾರಿಗಳು ಮತ್ತೆ ಸರ್ಕಾರಕ್ಕೆ ಮಿಸ್ಗೈಡ್ ಮಾಡಿದಂತ ಕೆಲವು ಅಧಿಕಾರಿಗಳು ಸಹ ಇದರಲ್ಲಿ ಸಾಮೀಲಾಗಿದ್ದಾರೆ. ಅವರ ಮಾತನ್ನ ಕೇಳಿಕೊಂಡು ಸರ್ಕಾರನೂ ಸಹ ಸರಿಯಾದಂತ ರೀತಿಯಲ್ಲಿ 2019ರಲ್ಲಿ ಏನನ್ನ ಕೊಟ್ಟಿದೀವಿ, ರಿಟೈರ್ಡ್ ಆದಂತ ವರ್ಗಕ್ಕಿರ್ಬೋದು, ಹಾಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ವರ್ಗಕ್ಕೆ ಇನ್ಕ್ರಿಮೆಂಟ್ ಇಂದ ಹಿಡಿದು ವೇತನದ ಹೆಚ್ಚಳದ ಹಿಂಬಾಕಿಯನ್ನು ಸಹ ನಾವು ಸಂಪೂರ್ಣವಾಗಿ ಅದರ ಸೌಲಭ್ಯಗಳೆಲ್ಲವನ್ನೂ ಕೊಟ್ಟಿ ನಾವು 1/1/2024ರಿಂದ ವೇತನ ಪರಿಷ್ಕರಣೆಯನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದ್ ಲೈನ್ ಅಜೆಂಡವನ್ನ ಇಟ್ಕೊಂಡು ಇವತ್ತಿಗೂ ಸಹ ಕಾರ್ಮಿಕ ವರ್ಗವನ್ನ ದಾರಿ ತಪ್ಪಿಸ್ತಾ ಇರ್ತಕ್ಕಂಥದ್ದು. ಮತ್ತೆ ಕೆಲವು ನಮ್ಮಲ್ಲಿರ್ತಕ್ಕಂಥ ಪಟ್ಟಭದ್ರ ಹಿತಾಸಕ್ತಿಗಳು ಸಹ ಆ ಸರ್ಕಾರದ ಒಳ ಸಂಚನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅವ್ರ ಜೊತೆ ಕೈ ಜೋಡಿಸ್ಕೊಂಡು ಕಾರ್ಮಿಕ ವರ್ಗವನ್ನ ದಮನಕಾರಿ ನೀತಿನಲ್ಲಿ ನೋಡ್ತಕ್ಕಂಥ ಕೆಲಸವನ್ನ ಮಾಡ್ಕೊಂಡು ಹೊಟ್ಟಿರ್ತಕ್ಕಂಥ ಎಲ್ರಿಗೂ ಸಹ ಎಚ್ಚರಿಕೆ ಕೊಡಬೇಕು ಅಂತಂದ್ರೆ ಒಂದು ಬಾರಿ ಆಡಳಿತ ವರ್ಗ ಮತ್ತೆ ಸಮಸ್ತ ದುಡಿಯುವ ಕಾರ್ಮಿಕ ವರ್ಗ ಎಲ್ಲರೂ ಸೇರಿ ಬೀದಿಗಿಳಿತಕ್ಕಂಥ ಕೆಲಸವನ್ನ ಮಾಡಲೇಬೇಕಾದಂತ ಸಂದರ್ಭವನ್ನ ಸರ್ಕಾರ ಇವತ್ತು ಕಾರ್ಮಿಕ ಸಂಘಟನೆಯ ಮುಖಾಂತರವಾಗಿ ನೀವು ಬೀದಿಗೆ ಬನ್ನಿ ಅಂತಕ್ಕಂಥ ಕೆಲಸವನ್ನ ಮಾಡೋದಿಕ್ಕೆ ನಿಂತಿದೆ. ಹಾಗಾಗಿ ನಾವು ನವೆಂಬರ್ 17ರ ನಂತರದಲ್ಲಿ ನಾವು ಬೀದಿಗಿಳಿತಕ್ಕಂಥ ಕೆಲಸವನ್ನ ಏನಾದ್ರೂ ನಾವು ಮಾಡೋದಿಕ್ಕೆ ಒಟ್ಟು ನಿಂತ್ರೆ ಸಂಪೂರ್ಣ ಜವಾಬ್ದಾರಿಯನ್ನ ಸರ್ಕಾರ ಮತ್ತು ಆಡಳಿತ ಮಂಡಳಿಯೇ ಹೊರಬೇಕಾಗತ್ತೆ. ಯಾಕೆಂದ್ರೆ ನಾವು ಪ್ರತಿ ಬಾರಿ ಸರ್ಕಾರದ ಮುಂದೆ ಹೋದಂತ ಸಂದರ್ಭದಲ್ಲೂ ಹೇಳ್ತಾ ಇದೀವಿ, ಮತ್ತೆ ಮ್ಯಾನೇಜ್ಮೆಂಟ್ ಆಡಳಿತ ಮಂಡಳಿಯ ಮುಂದೆ ಹೋದಂತ ಸಂದರ್ಭದಲ್ಲೂ ಸಹ ನಾವು ಹೇಳ್ತಾ ಇದೀವಿ, ದಯಮಾಡಿ ನಾವು ಕೇಳ್ತಾ ಇರ್ತಕ್ಕಂಥದ್ದು ಯಾವುದನ್ನು ಸಹ ಕೇಂದ್ರ ಸರ್ಕಾರಿ ನೌಕರರನ್ನ ಕೊಡಿ, ಇಲ್ಲ ನಮ್ಗೆ ಏನಾದ್ರೂ 8ನೇ ವೇತನದ ಮಾದರಿ ಸಂಬಳ ಕೊಡಿ ಅಂತಕ್ಕಂಥದ್ದನ್ನ ಪ್ರಸ್ತುತಪಡಿಸ್ತಾ ಇಲ್ಲ. ನಮ್ಗೆ ಕೊಡ್ಬೇಕಾಗಿರ್ತಕ್ಕಂಥ ನಮ್ಮ ಹಕ್ಕನ್ನ ನಾವು ಕೇಳ್ತಾ ಇದೀವಿ. ಅದ್ರ ಬಗ್ಗೆ ಮಾತುಕತೆ ಮಾಡಿ ಆಡಳಿತ ಮಂಡಳಿಯವರು ಮಾತುಕತೆ ಶುರು ಮಾಡಿ ಅಂತಕ್ಕಂಥ ವಿಚಾರವನ್ನು ಹೇಳಿದ್ರು ಸಹ ಇಲ್ಲಿಯವರೆಗೂ ನಿರ್ಲಕ್ಷ್ಯ ಮನೋಭಾವನದಿಂದ ಆಡಳಿತ ಮಂಡಳಿಯೂ ಸಹ ಒಂದು ಕಡೆ ವೇತನದ ಹೆಚ್ಚಳದ ವಿಚಾರವಾಗಿ ಮಾತುಕತೆಯನ್ನು ಸ್ಪಷ್ಟಪಡಿಸ್ತಾ ಇಲ್ಲ, ಒಂದು ಕಡೆ ಸರ್ಕಾರ ನಾವು ಯಾವುದನ್ನು ಸಹ ಗೊತ್ತಿದ್ದು ಗೊತ್ತಿಲ್ಲದವ್ರ ರೀತಿಯಲ್ಲಿ ನಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. ಹಾಗಾಗಿ ನಾನು ಸಮಸ್ತ ಕಾರ್ಮಿಕರಲ್ಲಿ ಹೇಳೋದಿಷ್ಟೇ, ಸತ್ಯವನ್ನ ಮಾತಾಡೋಣ, ಸತ್ಯವನ್ನ ಹೊರಗಡೆ ಪ್ರಪಂಚಕ್ಕೆ ತಿಳಿಸ್ತಕ್ಕಂಥ ಕೆಲಸವನ್ನ ಮಾಡೋಣ. ಆಡಳಿತ ಮಂಡಳಿ ಯಾವ ರೀತಿ ನಡ್ಕೊತಾ ಇದೆ, ನಮ್ಮನ್ನ ಆಳ್ತಾ ಇರ್ತಕ್ಕಂಥ ರಾಜಕೀಯ ಪಕ್ಷಗಳು ನಮ್ಮನ್ನ ಯಾವ ರೀತಿಯಲ್ಲಿ ದುರುಪಯೋಗ ಪಡಿಸ್ಕೊತಾ ಇದ್ದಾವೆ ಅಂತಕ್ಕಂಥದ್ದನ್ನ ನಾನು ನಿಮ್ಮ ಮುಂದೆ ತಿಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀನಿ. ಹಾಗಾಗಿ ನವೆಂಬರ್ 17ರ ನಂತರದಲ್ಲಿ ರಾಜ್ಯದಲ್ಲಿ ಏನಾದ್ರೂ ಸಾರಿಗೆ ವಿಚಾರವಾಗಿ ಬೀದಿಗಿಳಿತಕ್ಕಂಥ ಕೆಲಸವನ್ನ ಮಾಡ್ಬೇಕಾದ್ರೆ ದಯಮಾಡಿ ಯಾರೋ ಬರ್ತಾರೆ, ನಮ್ಮನ್ನ ಯಾರೋ ಉದ್ಧಾರ ಮಾಡ್ತಾರೆ, ಅವೆಲ್ಲವನ್ನು ಪಕ್ಕಕ್ಕಿಟ್ಟೆ ನಮ್ಮ ಉದ್ಧಾರವನ್ನ ನಾವೇ ಮಾಡ್ಕೋಬೇಕಾಗಿದೆ. ದುಡಿಯುವ ವರ್ಗದ ಸಂಕಟವನ್ನ ಹೇಳ್ಬೇಕು ಅಂತಂದ್ರೆ ಬೀದಿ ಹೋರಾಟದ ಮುಖಾಂತರವಾಗಿ ಹೇಳ್ಬೇಕು ಅಂತಕ್ಕಂಥದನ್ನ ಸರ್ಕಾರವೇ ಇಷ್ಟಪಡ್ತಾ ಇರೋದ್ರಿಂದ ನಾವು ಬೀದಿಗೆ ಬರ್ತಕ್ಕಂಥದನ್ನೇ ಮಾಡಲೇಬೇಕಾಗತ್ತೆ. ಹಾಗಾಗಿ ನವೆಂಬರ್ 17ರ ಒಳಗಡೆ ನಮ್ಮ ಸಂಕಷ್ಟಗಳನ್ನೇನಾದ್ರೂ ಸಹ ಕರೆದು ಮಾತಾಡಿ ಇತ್ಯರ್ಥಪಡಿಸ್ತಕ್ಕಂಥ ಕೆಲಸವನ್ನ ಮಾಡಲಿಲ್ಲ ಅಂತ ಹೇಳಿದ್ರೆ ನಾನು ಸಮಸ್ತ ಕಾರ್ಮಿಕರಿಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ, ಯಾರೋ ಬರ್ತಾರೆ, ಯಾರೋ ನಾಯಕತ್ವ ತಗೋತಾರೆ ಅಂತಲ್ಲ, ಸಂಪೂರ್ಣ ಸಾರಿಗೆ ಕಾರ್ಮಿಕರೇ ನಾಯಕತ್ವವನ್ನು ತೆಗೆದುಕೊಳ್ಳಿ, ನಾವು ಸಹ ನಿಮ್ ಜೊತೆ ಇರ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಬೀದಿಗಿಳಿತಕ್ಕಂಥ ಕೆಲಸವು ಆಗ್ಬೇಕಾಗಿದೆ. ಇಲ್ಲ ಅಂತಂದ್ರೆ ನಿಮಗೆ ಬರ್ಬೇಕಾಗಿರ್ತಕ್ಕಂಥ ಹಿಂಬಾಕಿ ಸೌಲಭ್ಯ ಇರ್ಬೋದು, 1/1/2024ರ ವೇತನ ಹೆಚ್ಚಳ ಇರ್ಬೋದು, ಇವತ್ತು ಏನು ಕೆಲವೊಂದು ಆಡಳಿತ ಮಂಡಳಿಯ ಅಧಿಕಾರಿಗಳು ಇವತ್ತು BMTC ನಲ್ಲಿ ಆಗಿರ್ಬೋದು, ಇತರೆ ಎಲ್ಲಿ ಖಾಸಗಿ ಬಸ್ಗಳ ಒಂದು ಮ್ಯಾನೇಜ್ಮೆಂಟ್ ಜೊತೆ ಸೇರ್ಕೊಂಡು ಹಣದ ಲೂಟಿಯ ಹಪಾಪಿತನಕ್ಕೆ ಇಳಿದಿದ್ದಾರೆ. ಇವೆಲ್ಲವನ್ನು ಸಹ ನಾವು ಎಲ್ಲಿವರೆಗೂ ಸಹಿಸ್ಕೊಂಡು ಕೂತ್ಕೋಬೇಕು ಅಂತಕ್ಕಂಥದನ್ನ ದಯಮಾಡಿ ನೀವೆಲ್ಲರೂ ಸಹ ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು BMTC ನಲ್ಲಿ ನಡೀತಾ ಇರ್ತಕ್ಕಂಥ ದೊಡ್ಡ ಮಟ್ಟದ ಏನು ಭ್ರಷ್ಟಾಚಾರ ಏನಿದೆ, ಆ ಭ್ರಷ್ಟಾಚಾರವನ್ನು ಹತ್ತಿಕ್ಕತಕ್ಕಂಥ ಕೆಲಸವನ್ನ ಸನ್ಮಾನ್ಯ SNV ಅವರು ಒಂದು ಜಾಗೃತಿ ಅಭಿಯಾನವನ್ನು ಸಹ ಹಮ್ಮಿಕೊಂಡಿದ್ದಾರೆ. ಯಾರು ಭ್ರಷ್ಟ ಅಧಿಕಾರಿಗಳಿದ್ದಾರೆ ಅವರನ್ನ ಜೈಲಿಗೆ ಕಳಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗಿದೆ ಅಂತಕ್ಕಂಥ ವಿಚಾರವನ್ನ. ಹಾಗಾಗಿ ನಾನು ಸಮಸ್ತ 4 ಕಾರ್ಪೊರೇಷನ್ ಇರ್ತಕ್ಕಂಥ ಅಧಿಕಾರಿ ವರ್ಗವನ್ನ ವಿನಂತಿ ಮಾಡ್ತೀನಿ, ಏನು ಇವತ್ತು BMTC ನಲ್ಲಿ ಆಡಳಿತ ವರ್ಗದವರ ಏನು ಹಣದ ಆಸೆ ಏನಿದೆ, ಕೆಲವೊಂದು ಅಧಿಕಾರಿಗಳು
ಹಣದ ಹಪಾಪಿತನ, ಲಂಪಟತನ, ಕಾರ್ಮಿಕ ವರ್ಗವನ್ನ ಸುಲಿಗೆ ಮಾಡೋದಕ್ಕೆ ಉಪಯೋಗಿಸ್ಕೊಂಡಂತ ELಗೆ, CLಗೆ, ರಜಕ್ಕೆ, ಮೆಡಿಕಲ್ಗೆ, ಮತ್ತೊಂದು ಈ ತರ ಎಲ್ಲ ರೀತಿಯಲ್ಲಿ ದುಡ್ಡು ಮಾಡೋದಕ್ಕೆ ನಿಂತ ಕೆಲವು ಅಧಿಕಾರಿಗಳು ಸುಮಾರು ಈಗ ಆಲ್ರೆಡಿ ನಿನ್ನೆಯಿಂದ BMTC ನಲ್ಲಿ ಶುರುವಾಗಿದೆ. ಸುಮಾರು ಒಂದು 5 ಜನ ಹೆಚ್ಚು ಜನಕ್ಕೆ ಅಧಿಕಾರಿಗಳು ಸಹ ಸಿಗಾಕೊಂಡಿದ್ದಾರೆ. ಹಾಗಾಗಿ ಇತರೆ KSRTC ನಲ್ಲೂ ಸಹ BMTC ನಲ್ಲೂ ಇದು ಈಶಾನ್ಯ ಕಲ್ಯಾಣ ಕರ್ನಾಟಕ ಎಲ್ಲಾ ವಿಭಾಗದಲ್ಲೂ ಸಹ ಇಂಥ ಭ್ರಷ್ಟ ಅಧಿಕಾರಿಗಳಿಂದ ಇವತ್ತು ಕಾರ್ಮಿಕ ವರ್ಗ ತತ್ತರಿಸಿ ಹೋಗ್ತಾ ಇದೆ. ಬರ್ತಕ್ಕಂಥ ಸಂಬಳವನ್ನ ಇವರ ಎದೆ ಮೇಲೆ ಸುರಿದು ಹೋಗ್ತಕ್ಕಂಥ ಕೆಲಸ ಆಗಿದೆ. ಹಾಗಾಗಿ ದಯಮಾಡಿ ಯಾರಾದ್ರೂ ಸಹ ಯಾರು ಭ್ರಷ್ಟ ಅಧಿಕಾರಿಗಳಿದ್ದಾರೆ ಅಂತವರದನ್ನ BMTC ಜಾಗೃತ ಅಧಿಕಾರಿ ಎಂದು ಸನ್ಮಾನ್ಯ SND ಅವರು ಒಂದು ಉತ್ತಮವಾದಂತ ಕೆಲಸ ಮಾಡೋದಕ್ಕೆ ಕೈ ಹಾಕಿದ್ದಾರೆ. ಅವ್ರ ಜೊತೆ ಎಲ್ಲರೂ ಸಹ ಕೈ ಜೋಡಿಸಿ ಯಾವ ಅಧಿಕಾರಿಗಳು ನಿಮ್ಮನ್ನ ಇಲ್ಲಿವರೆಗೂ ರಕ್ತ ತಿಗಣೆ ತರ ಹೀರ್ಕೊಂಡು ತಿಂದಿದ್ದಾರೆ ಅವರೆಲ್ಲರ ಮಾಹಿತಿಯನ್ನ ಸನ್ಮಾನ್ಯ SND ಅವರ ನಂಬರ್ಗೆ ಕಳ್ಸಿಕೊಡ್ಬೇಕು ಅಂತಕ್ಕಂಥದ್ದನ್ನ ನಾನು ಇದು ಮಾಡ್ತಾ ಇದ್ದೀನಿ. ಮತ್ತೆ ಎರಡನೇದಾಗಿ KSRTC ನಲ್ಲೂ ಸಹ ಇಂಥ ಭ್ರಷ್ಟ ಅಧಿಕಾರಿಗಳು ಸಹ ದೊಡ್ಡ ಮಟ್ಟದಲ್ಲಿ ಸೇರ್ಕೊಂಡಿದ್ದಾರೆ. ಅವ್ರಿಗೂ ಸಹ ಚಳಿ ಬಿಡಿಸ್ತಕ್ಕಂಥ ಕೆಲಸವನ್ನ ಸನ್ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಕ್ರಮ ಜರುಗಿಸಬೇಕು ಅಂತಕ್ಕಂಥದ್ದನ್ನ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಒಂದೇ ಕಡೆ ಕೂತ್ಕೊಂಡು 12 ವರ್ಷ, 15 ವರ್ಷ, 18 ವರ್ಷ, 17 ವರ್ಷ ನಮಗೆ ಆಶ್ಚರ್ಯ ಆಗುತ್ತೆ. KSRTC ಇವ್ರಿಗೆ ಏನಾದ್ರೂ ಬರವಣಿಗೆ ಮುಖಾಂತರವಾಗಿ, ಲೆಟರ್ ಮುಖಾಂತರವಾಗಿ ನೀವು ರಿಟೈರ್ಡ್ ಆಗೋವರೆಗೂ ಇಲ್ಲೇ ಮಾಡ್ಕೊಂಡು ಹೋಗಿ ಅಂತ ಏನಾದ್ರೂ ಕೆಲವು ATS, ಕೆಲವು TIಗಳಿಗೆ, ಅಧಿಕಾರಿಗಳಿಗೆ ಬರೆದು ಕೊಟ್ಬಿಟ್ಟಿದಾರ ಅಂತಕ್ಕಂಥದ್ದು ನಮ್ಗೆ ಯಕ್ಷ ಪ್ರಶ್ನೆ ಆಗಿ ಕಾಡ್ತಾ ಇದೆ. ಸನ್ಮಾನ್ಯ ವ್ಯವಸ್ಥಾಪನ ನಿರ್ದೇಶಕರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ದಯಮಾಡಿ 3-4 ವರ್ಷಕ್ಕಿಂತ ಹೆಚ್ಚಿರ್ತಕ್ಕಂಥ ಅಧಿಕಾರಿಗಳನ್ನ ವರ್ಗಾವಣೆಯನ್ನ ಮಾಡಿ ಅವರಿಗೆ ಬೇರೆ ನಿಗಮದಲ್ಲಿ ಕೆಲಸ ಮಾಡೋದಕ್ಕೆ ಕಳ್ಸಿಕೊಡಿ. ಇದರ ನಿಗಮದಲ್ಲಿ ಇರ್ತಕ್ಕಂಥವ್ರಿಗೂ ಸಹ ಒಂದು ಭಯ ಬರಲಿ. ಯಾಕಂದ್ರೆ ರೂಟ್ ಹಾಕ್ಬೇಕಾದ್ರೆ ದುಡ್ಡು, ಕಿಲೋಮೀಟರ್ಗೆ OT ಬಿಲ್ ಮಾಡ್ಬೇಕಾದ್ರೆ ದುಡ್ಡು, ಶೆಡ್ಯೂಲ್ ಕೊಡ್ಬೇಕಾದ್ರೆ ದುಡ್ಡು ಅಂತಕ್ಕಂಥದ್ದು KSRTC, BMTC ಮತ್ತೆ ಕಲ್ಯಾಣ ಕರ್ನಾಟಕ ಮತ್ತೆ ಈಶಾನ್ಯ ವಿಭಾಗದಲ್ಲಿ ಎಲ್ಲಾ ಕಡೆನೂ ಸಹ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ರಹದಾರಿ ಆಗುತ್ತಿದೆ. ಒಂದ್ ಕಡೆ ರೆವಿನ್ಯೂ ಇಲಾಖೆನಲ್ಲಿ ಯಾವ ರೀತಿಯಲ್ಲಿ ಖಾತೆ, ಕಂದಾಯ, ಟಿಪ್ಪಣಿ ಈ ತರ ಎಲ್ಲಾ ಮಾಡೋದಕ್ಕೂ ದುಡ್ಡು ಇದೆಯೋ ಹಂಗೆ ನಮ್ಮಲ್ಲಿ OT ಬಿಲ್ ಮಾಡೋದಕ್ಕೆ ದುಡ್ಡು, ರೂಟ್ ಕೊಡೋದಕ್ಕೆ ದುಡ್ಡು, ರೂಟ್ ಹಾಕ್ಸ್ಕೊಳ್ಳೋದಕ್ಕೆ ದುಡ್ಡು, ಬಸ್ ಕೇಳೋದಕ್ಕೆ ದುಡ್ಡು, ಬಸ್ ರಿಪೇರಿ ಮಾಡೋದಕ್ಕೂ ದುಡ್ಡು. ಇಂಥ ಹಪಾಪಿತನದೊಳಗಡೆ ಕೆಲಸ ಮಾಡ್ತಾ ಇರತಕ್ಕಂಥ ಅಧಿಕಾರಿ ವರ್ಗದ ಜೊತೆ ಇವತ್ತು ಕಾರ್ಮಿಕ ವರ್ಗ ತನಗೆ ಬಂದಂತ ಎಲ್ಲಾ ಕಷ್ಟಗಳನ್ನು ಬದಿಗಿಟ್ಟು ಉತ್ತಮವಾದಂತ ಶಕ್ತಿ ಯೋಜನೆ ಅಂತ ಜಾರಿ ಮಾಡಿರ್ತಕ್ಕಂಥ ಯೋಜನೆಯ ಕೆಲಸವನ್ನು ಸಹ ಮಾಡಿಕೊಂಡು ಸರ್ಕಾರಕ್ಕೆ ಕ್ರೆಡಿಟ್ ಕೊಟ್ಟರು ಸಹ ಸರ್ಕಾರ ಇವತ್ತು ನಮ್ಮನ್ನ ಪರಿಗಣನೆ ಮಾಡದೇ ಇರ್ತಕ್ಕಂಥದ್ದು ಅತ್ಯಂತ ದುರ್ದೈವದ ಸಂಗತಿಯಾಗಿದೆ. ಹಾಗಾಗಿ ನಾನು ನಿಮ್ಮೆಲ್ಲರಿಗೂ ಮನವಿ ಮಾಡ್ತಾ ಇದ್ದೀನಿ, ನವೆಂಬರ್ 17ರ ಒಳಗಡೆ ಏನಾದ್ರೂ ಸಮಸ್ಯೆ ಇತ್ಯರ್ಥ ಆಗ್ಲಿಲ್ಲ ಅಂತಂದ್ರೆ ಸಾರಿಗೆ ನೌಕರರು ಏನಾದ್ರೂ ಬೀದಿಗೆ ಬಂದು ಹೋರಾಟವನ್ನ ಮಾಡಿದ್ರೆ ಸಂಪೂರ್ಣ ಇದಕ್ಕೆ ಜವಾಬ್ದಾರಿ ಸರ್ಕಾರ ಮತ್ತೆ ಆಡಳಿತ ಮಂಡಳಿ ಅಂತಕ್ಕಂಥದ್ದನ್ನ ನಾನು ನೇರವಾಗಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾವು ಹಲವಾರು ಬಾರಿ ಅವಕಾಶಗಳನ್ನ ಕೊಟ್ಟಿದ್ದೀವಿ. ಸಾರಿಗೆ ನೌಕರರು ತುಂಬಾ ಸಂಕಷ್ಟದಿಂದಲಿದ್ದಾರೆ. ದಯಮಾಡಿ ಅವರ ಕಷ್ಟವನ್ನ, ಕಾರ್ಪಣ್ಯವನ್ನ ಮುಗಿಸ್ಕೊಡ್ಬೇಕು ಅಂತಕ್ಕಂಥದ್ದನ್ನ ನಾನು ಇವತ್ತಿಗೂ ಸಹ ಸನ್ಮಾನ್ಯ ಸಾರಿಗೆ ಸಚಿವರು ಮತ್ತೆ ರಾಜ್ಯದ ಮುಖ್ಯಮಂತ್ರಿಗಳು, KSRTC ವ್ಯವಸ್ಥಾಪಕ ನಿರ್ದೇಶಕರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಬೀದಿಗಿಳಿತಕ್ಕಂಥ ಹೋರಾಟಕ್ಕೆ ನೀವು ಬಿಡಬಾರ್ದು. ಸಾರಿಗೆ ನೌಕರರನ್ನ ಎಲ್ಲ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಿ ಸಾರಿಗೆ ಸುಲಲಿತವಾಗಿ ರಾಜ್ಯ ಸರ್ಕಾರಕ್ಕೆ ಒಂದು ಉತ್ತಮವಾದಂತ ಕೊಡುಗೆ ಕೊಡೋದಕ್ಕೆ ಆದರ್ಶವಾಗಿ ನಡ್ಕೋಬೇಕು ಅಂತಕ್ಕಂಥದ್ದನ್ನ ನಾನು ನೇರವಾಗಿ ನಿಮ್ಮ ಸಾರಿಗೆ ವಾಹಿನಿ ಮುಖಾಂತರವಾಗಿ ಮನವಿ ಮಾಡ್ತೇನೆ. ದಯಮಾಡಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರಿಗೆ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಚಂದಾದಾರರಾಗಿ ಕ್ಷಣದ ಮಾಹಿತಿಗಾಗಿ ಸಾರಿಗೆ ಟಿವಿಯನ್ನು ವೀಕ್ಷಣೆ ಮಾಡುವ ಮುಖಾಂತರ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಸಾರಿಗೆ ಟಿವಿಯನ್ನು ಬೆಂಬಲಿಸಿ ಮತ್ತು ಸಾರಿಗೆ ಟಿವಿಯನ್ನು ಉಳಿಸಿ ಬೆಳೆಸಬೇಕಾಗಿ ನಿಮ್ಮಲ್ಲಿ ವಿನಂತಿಸುತ್ತೇನೆ.